ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಲ್ಪಾರ ಮಾತಾಡ್ತಿರೋದು. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾಯಿದ್ದೀನಪ್ಪ ಅಂದರೆ ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ. ಸ್ವಲ್ಪ ಮಶ್ರೂಮ್ ತೊಗೊಬಂದಿದ್ರು. ನನ್ನ ಮಗಳು ಮಶ್ರೂಮ್ ಪಲಾವ್ ಮಾಡಮ್ಮ ಅಂತಿದ್ಲು ಅಂತ ಹೇಳ್ಬಿಟ್ಟು ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಮತ್ತು ಪಲಾವ್ ಸ್ಪೈಸಸ್ ಎಲ್ಲ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಸಾಸಿವೆ ಮತ್ತು ಹೆಚ್ಚಿರೋ ಈರುಳ್ಳಿ ಹಾಕಿ ಹುರ್ಕೋಬೇಕು. ಅಂದರೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಅದು ಹುರಿತಾ ಇದ್ದೀನಿ. ಹುರಿದಾದ್ಮೇಲೆ ಸ್ವಲ್ಪ ಅಣಬೆ ಅಂದರೆ ಮಶ್ರೂಮ್ನ ಸಣ್ಣದಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನ ಹಾಕಿ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕು. ಎಣ್ಣೆಲಿ ಬಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ನೆಕ್ಸ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ರುಬ್ಕೊತಾ ಇದ್ದೀನಿ. ಉಪ್ಪು ಹಾಕಿ ರುಬ್ಬಿದ್ರೆ ಗ್ರೀನ್ ಕಲರ್ ಹಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದೇನೋ ನಾನು ರುಬ್ಬಿದಾಗ ಮಾತ್ರ ಗ್ರೀನ್ ಕಲರ್ ಇರುತ್ತೆ, ಆಮೇಲೆ ಅದು ವೈಟ್ ಕಲರಾಗಿ ಹೋಗುತ್ತೆ. ಆಮೇಲೆ ಟೊಮೊಟೊ ಹಣ್ಣು ಒಂದೆರಡು ಹೆಚ್ಚಿ ರುಬ್ಕೊತಾ ಇದ್ದೀನಿ. ಅದನ್ನು ರುಬ್ಬಿಟ್ಟು ಹಾಕಿದ್ದೀನಿ. ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ದೆ. ಈ ಮಲ್ಟಿ ಟಾಸ್ಕ್ ಅಲ್ವಾ ಹೆಣ್ಮಕ್ಳದ್ದು, ಯಾವುದೇ ಆದ್ರೂ ಬೆಳಗ್ಗೆ ಹೊತ್ತು ನಮ್ಮ ಮನೇಲಿ ಎರಡೆರಡು ಥರ ನಾಷ್ಟ ಮಾಡಬೇಕು. ಅಂದರೆ ಇವಾಗ ಪಲಾವ್ ಇದ್ದೇ ಇರುತ್ತೆ, ಅದ್ರ ಜೊತೆ ಚಪಾತಿ ಮಾಡಲೇಬೇಕು ನಮ್ಮ ಮಾವನವರಿಗೆ ಬೆಳಗ್ಗೆ ಹೊತ್ತು. ಅದಕ್ಕೆ ಹಾಗಲಕಾಯಿ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಪಕ್ಕದಲ್ಲಿ ಬಾಣಲಿ ಇಟ್ಟು ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿದೆ. ಅಷ್ಟೊತ್ತಿಗೆ ಈ ಕಡೆ ಮಸಾಲೆನೂ ಹಸಿ ವಾಸನೆ ಎಲ್ಲ ಹೋಗಿತ್ತು. ಇವಾಗ 2 ಲೋಟ ಅಕ್ಕಿ ಹಾಕ್ತೀನಿ ಅಂದರೆ 4 ಲೋಟ ನೀರು ಹಾಕಿ ಕುದಿಯೋಕೆ ಬಿಟ್ಟೆ. ಆಮೇಲೆ ಆ ಕಡೆ ಈರುಳ್ಳಿ ಎಲ್ಲ ಅದು ಬೆಂದಿತ್ತು ಈರುಳ್ಳಿ, ಅದಕ್ಕೆ ಟೊಮೊಟೊ ಹಣ್ಣು ಹಾಕಿದ್ದೀನಿ. ಟೊಮೊಟೊ ಹಣ್ಣು ಹಾಕಿದ್ಮೇಲೆ ಫಸ್ಟೇ ಹಾಗಲಕಾಯಿನ ಬೇಯಿಸ್ಕೊಂಬಿಟ್ಟಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಹಾಗಲಕಾಯಿ ಹಾಕಿದಾಗೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕಿ ಮುಚ್ಚಿಡ್ತಾಯಿದ್ದೀನಿ. ಆಮೇಲೆ ಎಲ್ಲಿ ಅಕ್ಕಿ ನೆನೆಸಿಕ್ಕಿದ್ನಲ್ಲ, ಅಕ್ಕಿ ತೊಳೆದು ಅಕ್ಕಿ ಹಾಕ್ತಾಯಿದ್ದೀನಿ ಅದರೊಳಗೆ. ಫಸ್ಟೇ ಒಂದು 10 ನಿಮಿಷ ಅಕ್ಕಿ ನೆನೆಸಿಕ್ಕಿದ್ರೆ ಅನ್ನ ಚೆನ್ನಾಗಾಗುತ್ತೆ. ಪಲಾವು, ಬಿರಿಯಾನಿ ಯಾವುದಕ್ಕೆ ಆಗಿದ್ರೂ ಅದಕ್ಕೆ ಹಾಕ್ತೆ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತೇಳ್ಬಿಟ್ಟು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ನೀವು ಉಪ್ಪು ಖಾರ ನೋಡಿ ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಎಷ್ಟು ತಿಂತೀರ ಏನು ಅಂತೇಳ್ಬಿಟ್ಟು. ಆಮೇಲೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟೆ. ಆವಾಗಲೇ ಮುಚ್ಚಿಬಿಟ್ರೆ ಏನಾಗುತ್ತೆ ಅಂದರೆ ಅನ್ನ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ, ಉದ್ರಾಗಿ ಬರೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ನೀರು ಕುದೀಲಿ ಅಂತೇಳ್ಬಿಟ್ಟು ಬಿಟ್ಟಿದ್ದೀನಿ. ಆಮೇಲೆ ಈ ಕಡೆ ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಹಾಗಲಕಾಯಿಗೆ ಈರುಳ್ಳಿ ಬಿಟ್ಟರೆ ಇನ್ನೇನು ಹಾಕಿರಲ್ಲ, ಖಾರಕ್ಕೆ ಬೇಕಲ್ಲ. ಆಮೇಲೆ ಪಲಾವ್ಗೆ ಮೊಸರು ಹಾಕೋದೇ ಮರ್ತೋಗ್ಬಿಟ್ಟಿದೆ ಆವಾಗಲೇ ಒಗ್ಗರಣೆಗೆ. ಅದಕ್ಕೆ ಇವಾಗ ಮೊಸರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನಾನು 2 ವಿಷಲ್ ಬರಲಿ ಅಂತ ಹೇಳ್ಬಿಟ್ಟು ಮುಚ್ಚಿದೆ. ಆಮೇಲೆ ವಿಸ್ಬಾಲ್ ಬಂತು ನೋಡಿರಿ, 2 ವಿಷಲು. ಆಮೇಲೆ ಅದನ್ನ ವಿಷಲ್ ಬರ್ಸ್ಬಿಟ್ಟು ಆಫ್ ಮಾಡಿಬಿಟ್ಟು ಆಮೇಲೆ ನೋಡಿದ್ರೆ ಅಡುಗೆ ಮನೆ ಪರಿಸ್ಥಿತಿ ಅಡುಗೆ ಮಾಡಿದೆ. ಅಡುಗೆ ಮಾಡಿದ ತಕ್ಷಣ ಮನೆಯಲ್ಲಿ ಹೋಗೈತೆ. ಬರೀ ಅಡುಗೆ ಮನೆ ಪರಿಸ್ಥಿತಿನೆಲ್ಲ ಅಡುಗೆ ಮಾಡಿ ಆಚೆ ಬರೋಷ್ಟಕ್ಕೆ ಮಕ್ಕಳಿಗೆ ಯಾವ ಥರ ಮಾಡೋಳೆ ಮನೆಯೆಲ್ಲ ಫುಲ್ ಯಾವ ಥರ. ನನ್ನ ಮಗಳು ಎಲ್ಲ ಅಳ್ಬಿಟ್ಟು ಹೆಂಗೆ ಕೂತವಳು ನೋಡ್ರಿ. ಹಾಯ್ ಮಾಡಿ ತಿಕ್ಷಾ. ನನ್ನ ಮಗ ತೀಟೆ ಸುಬ್ಬ ಆಯ್ ಆಯ್ ಮಾಡ್ತಾನ. ಏಯ್ ನೋಡಿ ಯಾವ ಥರ ಐತೆ ಮನೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬಾಯ್ ಬಾಯ್ ಬಾಯ್. ಆಮೇಲೆ ಸ್ವಲ್ಪ ಇವ್ರ ಅಳತೆ ನೋಡ್ಕೊಂಡು ಕೂತ್ಕೊಂಡೆ. ಅದು ಸ್ವಲ್ಪ ವಿಷಲ್ ಹೋಗಲಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂತಿದ್ದಂಗೆ ಬಾಯ್ ಮಾಡ್ತಾರೆ. ಅವನು ಏನು ಹೇಳ್ತಾನೆ ಅಂತ ಯಾರಿಗಾರು ಅರ್ಥ ಆದರೆ ಸ್ವಲ್ಪ ಕಮೆಂಟ್ ಮಾಡಿರಿ. ಬರೀ ನಾಟಕ. ಅಯ್ಯೋ, ಯಾರು ಫೋನ್ ಮಾಡೋರಪ್ಪ? ಯಾರು? ಆಮೇಲೆ ಎಲ್ಲ ಪ್ರೆಷರೆಲ್ಲ ಹೋಗಿತ್ತು. ಆಮೇಲೆ ಓಪನ್ ಮಾಡಿ ನೋಡಿದೆ. ನಾನು ಹೇಳ್ದೆ ತಾನೇ ಮೊದಲೇ, ಅದು ರುಬ್ಬಿದಾಗ ಮಾತ್ರ ಗ್ರೀನ್ ಕಲರ್ ಕಾಣುತ್ತೆ ನಮ್ಮ ಮನೆಯಲ್ಲಿ ಮಸಾಲೆ. ಆಮೇಲೆ ಎಲ್ಲ ಫುಲ್ ಎಲ್ಲ ಆದಮೇಲೆ ಒಂಥರ ವೈಟ್ ಕಲರೇ ಆಗೋಗುತ್ತೆ. ಅದು ಪಲಾವೇ ಆಗಲಿ ಬಿರಿಯಾನಿನೇ ಆಗಲಿ ಎಲ್ಲ ಇದೇ ಥರ ಆಗುತ್ತೆ. ಆಮೇಲೆ ಹಾಗಲಕಾಯಿ ಪಲ್ಯ, ಚಪಾತಿ, ಬೇಳೆ ಸಾಂಬಾರು, ಮಶ್ರೂಮ್ ಪಲಾವ್ ರೆಡಿ ಆಯಿತು. ನಮ್ಮ ಯಜಮಾನರು ಏನು ಹೇಳ್ತಾರೆ ಕೇಳಿ. ಅವರು ತಿಂದ್ಕೊಂಡು ಹೋದರು. ಆಮೇಲೆ ನನ್ನ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬಂದೆ ಅಂಗನವಾಡಿಗೆ. ಇವತ್ತು ನನ್ನ ಮಗಳಿಗೆ ಸ್ಕೂಲ್ ರಜಾ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಗನ ಜೊತೆ ಕುಸುಮನೆ ಕಳಿಸಿದ್ದೆ. ಅದು ಸೇಮ್ ಅಂಗನವಾಡಿ ಥರನೇ,
ಅಲ್ಲಿ ಕರ್ಕೊಂಡೋಗ್ಬಿಟ್ಟೆ. ಒಂದು 12 ಗಂಟೆವರೆಗೂ ಇದ್ಬಿಟ್ಟು ಬರ್ತಾರೆ. ನನ್ನ ಮಗಳಿಗೆ ಸ್ಯಾಟರ್ಡೆ ಸಂಡೇ ರಜಾ, ಅದಕ್ಕೋಸ್ಕರ ನಾನು ಸ್ಯಾಟರ್ಡೆ ಅವಳನ್ನ ಕರ್ಕೊಂಡೋಗಿ ಅವನ ಜೊತೆನೇ ಬಿಡ್ತೀನಿ. ಇಲ್ಲಾಂದರೆ ನನ್ನ ಮನೆ ಕೆಲಸಗಳಾಗಲ್ವಲ್ಲ. ಆವಾಗಲೇ ಮಾಡಿದ್ರಲ್ಲ ಒಂಥರ ಎಲ್ಲ ನೋಡಿರಿ, ಎಲ್ಲ ಹಿಂಗೆ ನಾವು ಮಲ್ಟಿ ಟ್ಯಾಲೆಂಟ್ ಯೂಸ್ ಮಾಡ್ತೀವಿ ಇವಾಗಲೇ. ಈ ಹೆಣ್ಮಕ್ಳಿಗೆ ಮಲ್ಟಿ ಟ್ಯಾಲೆಂಟ್ ಐತೆ ಅಂತ ಗೊತ್ತಾಗೋದು ಈ ಥರ ಕೆಲಸಗಳು ಮಾಡಬೇಕಾದ್ರೆ. ಏನು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕು ನಾವು. ನೋಡಿ ಎಲ್ಲ ಕ್ಲೀನ್ ಮಾಡಿ ಮುಗೀತು. ಒಂದು ಕಡೆ ಕಸ ಎಲ್ಲ ಗುಡಿಸಿದಾಯ್ತು ಅಂದರೆ ನೆಕ್ಸ್ಟ್ ಅದೇ ಅಡುಗೆ ಮನೆಯಲ್ಲಿ ನನ್ನ ಅಕ್ಷಯ ಪಾತ್ರೆ ಕಾಯ್ತಾ ಇತ್ತು. ಬಾರಮ್ಮ ಶಿಲ್ಪ, ಎಲ್ಲಿದೆಯಾ ನೀನು, ಬೇಗ ಬಾ ಅಂತ ಕರಿತಾ ಇತ್ತು ಎಲ್ಲ. ಅದಕ್ಕೆ ಬಂದಿದ್ದಾಳೆ. ಏನೆಲ್ಲ ಫುಲ್ಲು ಒಂದೇ ಸಲ ಉಜ್ಜಿ ತೊಳೆದು ಇಟ್ಬಿಟ್ಟೆ. ತೊಳೆದಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣಪ್ಪ ಅಂತ ಬಂದರೆ ಎಷ್ಟು ಮಾಡೋಣ ಅಂತ ಒಂದು 10 ನಿಮಿಷ ಕೂತ್ಕೊಂಡೆ ನೋಡ್ರಿ. ಅಷ್ಟೊತ್ತಿಗಾಲಿ 12:45 ಆಗೇ ಹೋಗೈತೆ. ಅಯ್ಯೋ, ಇನ್ನೂ ಅಡುಗೆನೇ ಮಾಡಿಲ್ವಲ್ಲ, ಏನು ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ. ಯೋಚನೆ ಮಾಡ್ತಿದ್ದಂಗೆ ನೆನಪಾಯಿತು, ನಮ್ಮ ಮನೇಲಿ ಯಾವಾಗೂ ರೆಡಿ ಇರುತ್ತೆ ಸಾಂಬಾರು. ಆ ಪಾತ್ರೆ ತೊಳಿತಾನೆ ಅನ್ನಕ್ಕೆ ಇಟ್ಕೊಂಬಿಟ್ಟಿದ್ದೆ. ಅನ್ನ ಆಗಿತ್ತು. ಅದಕ್ಕೋಸ್ಕರ ನೆಕ್ಸ್ಟ್ ಸಾಂಬಾರು ಏನಾಯ್ತಪ್ಪ ಅಂದರೆ, ನೀವು ಅಂದ್ಕೋಬೋದು ಏನಪ್ಪ ಇವಳು ಮೊನ್ನೆ ತಾನೇ ಮೀನು ಸಾರು ಮಾಡಿದ್ಲಿ, ಈಗಾಗಲೇ ಮೀನು ಸಾರು ಐತಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ವಾರದಲ್ಲಿ 4 ದಿನ ಮೀನು ಸಾರು ಇರುತ್ತೆ. ಆಯ್ತಲ್ಲಪ್ಪ ಅಂತ ಆಚೆ ಬಂದು ನೋಡಿದ್ರೆ ಅದೇ ಬಂದು ನಿಂತವ್ರೆ ನನ್ನ ಮಕ್ಕಳು ಬಾಕ್ಲಲ್ಲಿ. ಟೈಮ್ ಆಗೇ ಹೋಯ್ತಲ್ಲ ಅಂದ್ಕೊಂಡೆ ಕರ್ಕೊಂಬಂದೆ ನಾನು ಅವ್ರನ್ನ. ಆಮೇಲೆ ಅವ್ರು ಬಂದಮೇಲೆ ನಾನು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಎಲ್ಲ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡೆ. ಈ ತಲೆನೋವು ಇದ್ದಾಗ ಈ ಥರ ತಲೆ ತುಂಬ ಎಣ್ಣೆ ಹಚ್ಕೊಂಡು ಕುತ್ಕೊಂಡ್ಬಿಟ್ರೆ ಮಸಾಜ್ ಮಾಡಿಕೊಂಡು ರಿಲೀಫ್ ಆಗುತ್ತೆ. ಆಮೇಲೆ ನನ್ನ ಮಗಳಿಗೂ ಎಲ್ಲ ಎಣ್ಣೆ ಹಚ್ಚಿದೆ. ಆಮೇಲೆ ನನ್ನ ಪಕ್ಕದ ಮನೆ ಹುಡುಗಿ ಬಂದಿದ್ಲು, ಅವಳು ಎಲ್ಲ ಕೂತಿದ್ಲು. ಅವ್ರ ಜೊತೆನೇ ಯಾವಾಗ ಆಟ ಆಡೋದು ನನ್ನ ಮಕ್ಕಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವೀಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.